ಎಂಟರ್ಪ್ರೈಸಸ್, ಸತ್ಕಾರ್ ಹೋಟೆಲ್ ಹತ್ತಿರ, ಸಿಂಧನೂರು. ನಮ್ಮಲ್ಲಿ ಎಲ್ಲಾ ರೀತಿಯ ಬರ್ತ್ಡೇ ಹಾಗೂ ಮದುವೆ ಸಮಾರಂಭಕ್ಕೆ ಬೇಕಾಗುವ ಉಪಯೋಗಿಸಿ ಎಸೆಯುವ ಸಾಮಗ್ರಿಗಳು ಹಾಗೂ ಪರ್ಫ್ಯೂಮ್ಗಳು ದೊರೆಯುತ್ತವೆ. ನಮಸ್ಕಾರ ಎಕ್ಸ್ಟ್ರೀಮ್ ವೀಕ್ಷಕರಿಗೆ. ನಮ್ಮ ಹೆಸರು ಸುರೇಶ್ ಬುಳ್ಳು, ವಾಣಿಜ್ಯ ಉಪನ್ಯಾಸಕರು. ಇವತ್ತಿನ ವಿಷಯ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸೆಕೆಂಡ್ ವಿಷಯ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಇಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಇಲ್ಲಿ ಡಿಸಲ್ಯೂಷನ್ ಅಂದರೆ ವಿಸರ್ಜನೆ. ಸೊ ಫರ್ಮ್ ಅಂದರೆ ಸಂಸ್ಥೆ, ಅಂದರೆ ಪಾಲುಗಾರಿಕೆಯ ವಿಸರ್ಜನೆ ಅಂತ ಹೇಳಿ. ಸೊ ಇಲ್ಲಿ ಪಾಲುಗಾರಿಕೆಯ ವಿಸರ್ಜನೆಯನ್ನು ನಾವು ಎರಡು ರೀತಿಯಲ್ಲಿ ವಿಸರ್ಜಿಸಬಹುದು. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಮೇನ್ಲಿ ಟೂ ಟೈಪ್ಸ್ ವಿ ವಾಂಟ್ ಟು dissolve. So first ಇಲ್ಲಿ dissolution of partnership. So meaning of the dissolution of partnership. So ಇಲ್ಲಿ ಪಾಲುಗಾರಿಕೆ ವಿಸರ್ಜನೆ. So ಇಲ್ಲಿ ಪಾಲುಗಾರಿಕೆಯ ವಿಸರ್ಜನೆ ಅಂದರೆ dissolution of partnership means some of partners terminate their relationship with the business and the remaining partners are continue business activities are called dissolution of partnership. So second one is a dissolution of partnership firm. So all the partners are terminate their connection with the business and business activities are end up. So ಈ ಒಂದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಎಲ್ಲ ಪಾಲುದಾರರು ತಮ್ಮ ರಿಲೇಷನ್ಸ್ ಅನ್ನು, ಸಂಬಂಧವನ್ನು ಕಳೆದುಕೊಳ್ತಾರೆ. So reasons of the dissolution or causes of the dissolution is causes of dissolution. So main causes are agreement of partners, ಸೊ ಪಾಲುಗಾರರ ಮತ್ತೆ ಒಪ್ಪಂದ ಆಗುವುದರ ಮೂಲಕ ಈ ಪಾಲುಗಾರಿಕೆ ಸಂಸ್ಥೆಯನ್ನು ವಿಸರ್ಜನೆ ಮಾಡುವಂಥದ್ದು. ಸೊ ಸೆಕೆಂಡ್ ಒನ್ ಕಾಸಸ್ ಆಫ್ ದಿ ಡಿಸಲ್ಯೂಷನ್, ಪಾರ್ಟ್ನರ್ಸ್ ಬಿಕಮ್ ಇನ್ಸಾಲ್ವೆಂಟ್. ಪಾರ್ಟ್ನರ್ಸ್ ಬಿಕಮ್ ಇನ್ಸಾಲ್ವೆಂಟ್. Next, third one, experience of time. ಸಮಯ ಗತಿಸುವುದರಿಂದ, ಸಮಯ ಮುಗಿಯುವುದರಿಂದ. ಸೊ ಈ ಪಾಲುಗಾರಿಕೆ ಸಂಸ್ಥೆಯನ್ನು ನಾವು ವಿಸರ್ಜನೆ ಮಾಡುವಂಥದ್ದು. ಹಾಗೆ ನಾಲ್ಕನೆಯದು ಫೋರ್ತ್ ಒನ್ ಪಾಯಿಂಟ್, ಕಂಪ್ಲೀಷನ್ ಆಫ್ ಆಬ್ಜೆಕ್ಟಿವ್. ಕಂಪ್ಲೀಷನ್ ಆಫ್ ಆಬ್ಜೆಕ್ಟಿವ್. ಸೊ ಇಲ್ಲಿ ಪಾಲುಗಾರಿಕೆ ಸಂಸ್ಥೆಯ ಉದ್ದೇಶ ಈಡೇರಿದ ನಂತರ ಈ ಪಾಲುಗಾರಿಕೆಯನ್ನು ವಿಸರ್ಜನೆ ಮಾಡುವಂಥದ್ದು. ಹಾಗೆ ಐದನೇದು ಡೆತ್ ಆಫ್ ಪಾರ್ಟ್ನರ್. ಡೆತ್ ಆಫ್ ಪಾರ್ಟ್ನರ್. ಸೊ ಇಲ್ಲಿ ಪಾಲುಗಾರರ ಇಲ್ಲಿ ಮರಣ ಆಗುವುದರ ಮೂಲಕ ಈ ಪಾಲುಗಾರಿಕೆ ಸಂಸ್ಥೆಯನ್ನು ವಿಸರ್ಜಿಸಲಾಗುತ್ತೆ. ಹಾಗೆ exceeding 20 members of the partners. ಪಾಲುಗಾರರ ಈ ಸಂಖ್ಯೆ 20ಕ್ಕಿಂತ ಹೆಚ್ಚು ಆಗುವುದರ ಮುಖಾಂತರ ಈ ಪಾಲುಗಾರಿಕೆ ಸಂಸ್ಥೆಯನ್ನು ವಿಸರ್ಜನೆ ಮಾಡಲಾಗುತ್ತೆ. These are the main causes of the dissolution. Compulsory dissolution. Compulsory dissolution. So first, when one or all partner insolvent. Second point is
when business of the firm become illegal. When number of partners more than 20, etc. So these are the main compulsory dissolutions. Next one is on the happening of certain contingencies. On the basis of our dissolution is wind up by expiry of time. ಇಲ್ಲಿ ಕಾಲಾವಧಿ ಮುಗಿಯುವುದರ ಮೂಲಕ ನಮ್ಮ ಒಂದು ಪಾಲುದಾರಿಕೆ ಏನಾಗುತ್ತೆ, ವಿಸರ್ಜನೆ ಆಗುತ್ತೆ. ಹಾಗೆ ಎರಡನೇದು ಕಂಪ್ಲೀಷನ್ ಆಫ್ business objective. Completion of objective. So, etc. These are the main dissolution causes of the business firm. Next, we want to prepare accounts of the dissolutions. So, ಇಲ್ಲಿ ನಾವು ಡಿಸಲ್ಯೂಷನ್ ಅಕೌಂಟ್ ಅನ್ನು ಇಲ್ಲಿ ಕ್ಲೋಸ್ ಮಾಡಬೇಕಾಗುತ್ತೆ, ಡಿಸಲ್ಯೂಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ 3 ಅಕೌಂಟ್ಗಳಿರ್ತವೆ. ಫಸ್ಟ್ ರಿಯಲೈಸೇಷನ್ ಅಕೌಂಟ್, ಸೆಕೆಂಡ್ ಪಾರ್ಟ್ನರ್ಸ್ capital account, third one bank or cash account. So dissolution of partnership account close ಮಾಡಬೇಕಾದಾಗ ಈ 3 ಅಕೌಂಟ್ಗಳನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. First we want to take realization account. So what is a realization account? Realization account is one of the account which account shows the profit or loss on sale of asset and payment of the liabilities is called realization account. So ಇಲ್ಲಿ realization account ಅಂದ್ರೆ ಇಲ್ಲಿ ಆಸ್ತಿಗಳನ್ನು ಮಾರಾಟ ಮಾಡಿ ಹಾಗೆ ಇಲ್ಲಿ ಹೊಣೆಗಾರಿಕೆಗಳನ್ನು ಪಾವತಿಸಿದಾಗ ಏನು ಆದಾಯ ಬರುತ್ತೆ, ಪ್ರಾಫಿಟ್ ಅಥವಾ ಲಾಸ್ ಅನ್ನು ತೋರಿಸುವಂತಹ ಒಂದು ಖಾತೆಯಾಗಿರುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ, ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ರಿಯಲೈಸೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕಾದ್ರೆ, ಹೌದಾ, ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಇಲ್ಲಿ ಸ್ಟೆಪ್ಗಳಿದಾವೆ. ಆ ಒಂದು ಸ್ಟೆಪ್ಗಳ ಪ್ರಕಾರ ನಾವಿಲ್ಲಿ ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೊದಲು ನಾವು ಎಲ್ಲ ಅಸೆಟ್ಗಳನ್ನು, ಬ್ಯಾಲೆನ್ಸ್ ಶೀಟಲ್ಲಿರುವಂತಹ ಎಲ್ಲ ಅಸೆಟ್ಗಳನ್ನು ನಾವು ಈ ಒಂದು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಎಕ್ಸೆಪ್ಟ್ ಕ್ಯಾಶ್, ಬ್ಯಾಂಕ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ 4 ಅಸೆಟ್ಗಳನ್ನು ಬಿಟ್ಟು ನಾವು ರಿಯಲೈಸೇಷನ್ ಅಕೌಂಟ್ಗೆ 2 ಸೈಡ್, ಇಟ್ ಮೀನ್ಸ್ ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಸೆಕೆಂಡ್ ಈಸ್ ಆಲ್ ಲಯಬಿಲಿಟೀಸ್ ಆರ್ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್ ಎಕ್ಸೆಪ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ರಿಯಲೈಸೇಷನ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ 4 ಲೈಬಿಲಿಟಿಗಳನ್ನು ಬಿಟ್ಟು ರಿಮೈನಿಂಗ್ಸ್ ಲೈಬಿಲಿಟಿಗಳೇನಿರ್ತವೆ ಆ ಒಂದು
ರಿಮೈನಿಂಗ್ಸ್ ಲೈಬಿಲಿಟಿಗಳನ್ನು ನಾವು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಈಸ್, ಒಂದು ವೇಳೆ ಅಸೆಟ್ಗಳನ್ನು ಸೇಲ್ ಮಾಡಿದರೆ, ಇಫ್ ಅಸೆಟ್ ಆರ್ ಸೋಲ್ಡ್ ಬೈ ಫರ್ಮ್, ಸೊ ಈ ಒಂದು ಅಡ್ಜಸ್ಟ್ಮೆಂಟನ್ನು ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಬೈ ಕ್ಯಾಶ್ ಆರ್ ಬ್ಯಾಂಕ್, ಸೊ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅನ್ನೋದ್ರ ಮುಖಾಂತರ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಹಾಗೆ ಒಂದು ವೇಳೆ ಲೈಬಿಲಿಟಿಗಳನ್ನು ಫರ್ಮ್ ಪೇಡ್ ಮಾಡಿದರೆ, ಇಫ್ ಲೈಬಿಲಿಟಿ paid by firm, so you take to bank. So bank ಅಂತ ಹೇಳ್ಬಿಟ್ಟು ನಾವೇನು ಮಾಡಬೇಕು, ಲೈಬಿಲಿಟೀಸ್ ಪೇಡ್, ವಾಟ್ ಎವರ್ ಲೈಬಿಲಿಟೀಸ್ ಆರ್ ಪೇಡ್ ಬೈ ದಿ ಫರ್ಮ್, ಏನು ಫರ್ಮ್ ಪೇಡ್ ಮಾಡಿರುತ್ತೆ ಆ ಎಲ್ಲ ಲೈಬಿಲಿಟಿ ಅಮೌಂಟ್ಗಳನ್ನು ನಾವು ತೋರಿಸಬೇಕಾಗುತ್ತೆ. ನೆಕ್ಸ್ಟ್, ಇಫ್ ಅಸೆಟ್ ಟೇಕನ್ ಓವರ್ ಬೈ ಪಾರ್ಟ್ನರ್ಸ್, ಒಂದು ವೇಳೆ ಅಸೆಟ್ ಅನ್ನ ಪಾರ್ಟ್ನರ್ಸ್ ತಗೊಂಡ್ರೆ, ಸೊ ಇದು ಏನಾಗಿರುತ್ತೆ ಅಂದರೆ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್, ಸೊ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಾಗುತ್ತೆ. ಇಫ್ ಲೈಬಿಲಿಟಿ ಈಸ್ ಟೇಕನ್ ಓವರ್ ಬೈ ಪಾರ್ಟ್ನರ್ಸ್, ಒಂದು ವೇಳೆ ಲೈಬಿಲಿಟಿಗಳನ್ನು ಪಾರ್ಟ್ನರ್ಸ್ ತಗೊಂಡ್ರೆ ಅವಾಗ ನಾವು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ತೋರಿಸ್ಬೇಕಾಗುತ್ತೆ. ಹಾಗೆ ಇಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಇದ್ರೆ, ಇಫ್ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಈಸ್ ಇನ್ ದ ಅವರ್ ಪ್ರಾಬ್ಲಮ್, ಸೊ ಪ್ರಾಬ್ಲಮ್ ಅಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಂತಂದ್ರೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ರಿಮೈನಿಂಗ್ಸ್ ಏನು ಅಂತಂದ್ರೆ, ಇಲ್ಲಿ ನಾವು ಕ್ರೆಡಿಟ್ ಸೈಡ್ ಅಮೌಂಟು ಮೋರ್ ಇದೆಯೋ ಅಥವಾ ಡೆಬಿಟ್ ಸೈಡ್ ಅಮೌಂಟ್ ಮೋರ್ ಇದೆಯೋ ಅನ್ನುವಂಥದ್ದನ್ನ ಫಸ್ಟ್ ಅಪ್ರಾಕ್ಸಿಮೇಟ್ಲಿ ಅಂದಾಜಾಗಿ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ಇಫ್ ಕ್ರೆಡಿಟ್ ಸೈಡ್ ಈಸ್ ಅಮೌಂಟ್ ಈಸ್ ಮೋರ್, ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಇತ್ತಂತಂದ್ರೆ ನಮಗೆ ಏನಾಗಿರುತ್ತೆ ಅಲ್ಲಿ ರಿಯಲೈಸೇಷನ್ ಪ್ರಾಫಿಟ್ ಆಗಿರುತ್ತೆ. ಇಫ್ ಡೆಬಿಟ್ ಸೈಡ್ ಈಸ್ ಮೋರ್, ಒಂದು ವೇಳೆ ನಮಗೆ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇತ್ತಂದ್ರೆ ಅವರ ರಿಯಲೈಸೇಷನ್ ಏನಾಗಿರುತ್ತೆ ಅಂದರೆ ಲಾಸ್ ಆಗಿರುತ್ತೆ. ಸೊ ಈ ಪ್ರಾಫಿಟ್ ಆರ್ ಲಾಸ್ ಅನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇಫ್ ಅವರ್ ಫರ್ಮ್ ಈಸ್ ಪ್ರಾಫಿಟ್, ಸೊ ಒಂದು ವೇಳೆ ರಿಯಲೈಸೇಷನ್ ಪ್ರಾಫಿಟ್ ಇತ್ತಂದ್ರೆ ಆ ಒಂದು ಪ್ರಾಫಿಟ್ ಅನ್ನ ಅಕಾರ್ಡಿಂಗ್ ಟು ರೇಷಿಯೋ ಆರ್ ಈಕ್ವಲ್ ರೇಷಿಯೋ, ಒಂದು ವೇಳೆ ರೇಷಿಯೋ ಕೊಟ್ಟಿದ್ರೆ ಆ ಒಂದು ರೇಷಿಯೋದ ಪ್ರಕಾರ ನಾವೇನು ಮಾಡಬೇಕಾಗುತ್ತೆ, ಆ ಒಂದು ಪ್ರಾಫಿಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಹಾಗೆ ಒಂದು ವೇಳೆ ರೇಷಿಯೋ ಕೊಟ್ಟಿರಲಿಲ್ಲ ಅಂತಂದ್ರೆ ಅಕಾರ್ಡಿಂಗ್ ಟು ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಏನಿದೆ ಅದರ ಪ್ರಕಾರ ನಾವು ಈಕ್ವಲಿಯಾಗಿ ಪ್ರತಿಯೊಬ್ಬ ಪಾರ್ಟ್ನರ್ಗೆ ಈ ಒಂದು ಪ್ರಾಫಿಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಹಾಗೆ ಒಂದು ವೇಳೆ ಲಾಸ್ ಇತ್ತಂದ್ರೆ, ಇಫ್ ರಿಯಲೈಸೇಷನ್ ಲಾಸ್, ಈ ಲಾಸ್ ಅನ್ನು ಕೂಡ ಅಕಾರ್ಡಿಂಗ್ ಟು ರೇಷಿಯೋ ಆರ್ ಈಕ್ವಲ್ ರೇಷಿಯೋದಲ್ಲಿ ಈ ಅಮೌಂಟ್ ಅನ್ನ, ಈ ಒಂದು ಪ್ರಾಫಿಟ್ ಅನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಈ ಒಂದು ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೋದು. ಸೊ ಪ್ರಿಪರೇಷನ್ ಆಫ್ realization account. So every account have debit side or credit side. So ಇಲ್ಲಿ ನಾವು ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಪ್ರಿಪರೇಷನ್ ಮಾಡಬೇಕಂದ್ರೆ ಫಸ್ಟ್ ಅಸೆಟ್ಗಳನ್ನು ನಾವು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಯು ಟೇಕ್, ಒಂದು ವೇಳೆ ನಾವು ಅಸೆಟನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿದ್ದಾಗ ಟು ಸನ್ರಿ ಅಸೆಟ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಏನು ಅಸೆಟ್ಗಳಿರ್ತವೆ ಆ ಎಲ್ಲ ಅಸೆಟ್ಗಳನ್ನು ನಾವು ಏನು ಮಾಡಬೇಕಾಗುತ್ತೆ, ಈ ಒಂದು ರಿಯಲೈಸೇಷನ್ ಅಕೌಂಟ್ಗೆ ತೆಗೆದುಕೊಂಡು ಬರಬೇಕು. ಸೊ ಇಲ್ಲಿ ಎಕ್ಸೆಪ್ಟ್ ಅಂತ ಹೇಳಿದ್ದೆ. ಸೊ ಎಕ್ಸೆಪ್ಟ್ ಹೊರತುಪಡಿಸಿ, ಏನು ಹೊರತುಪಡಿಸಿ, ಎಕ್ಸೆಪ್ಟ್ ಬ್ಯಾಂಕ್, ಕ್ಯಾಶ್, ಪ್ರಾಫಿಟ್
ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ 4 ಅಸೆಟ್ಗಳನ್ನು ಹೊರತುಪಡಿಸಿ ನಾವು ಎಲ್ಲ ಅಸೆಟ್ಗಳನ್ನು ನಾವು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಹಾಗೆ ಎಲ್ಲ ಲೈಬಿಲಿಟಿಗಳನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರಿಯಲೈಸೇಷನ್ ಅಕೌಂಟ್ಗೆ ಏನು ಮಾಡಬೇಕು, ಟ್ರಾನ್ಸ್ಫರ್ ಮಾಡ್ಕೋಬೇಕು. ಬೈ ಸನ್ಡ್ರಿ ಲಯಬಿಲಿಟೀಸ್, ಸನ್ಡ್ರಿ ಲಯಬಿಲಿಟೀಸ್ ಎಕ್ಸೆಪ್ಟ್, ಹೊರತುಪಡಿಸಿ. ಏನು ಹೊರತುಪಡಿಸಿ? ಎಕ್ಸೆಪ್ಟ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ and partners loan account, partners loan account. ಈ 4 ಲಯಬಿಲಿಟಿಗಳನ್ನು ಹೊರತುಪಡಿಸಿ ರಿಮೈನಿಂಗ್ಸ್ ಅಸೆಟ್ಗಳೇನಿರ್ತವೆ ಆ ಎಲ್ಲ ಅಸೆಟ್ಗಳನ್ನು ನಾವು ಈ ಒಂದು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಈ ಒಂದು ವೇಳೆ ಅಸೆಟ್ ಅನ್ನ ಮಾರಾಟ ಮಾಡಿದ್ರೆ, ಸೊ ಅಸೆಟ್ ಅನ್ನ ಮಾರಾಟ ಮಾಡಿದ್ರೆ ಇಫ್ ಅಸೆಟ್ ಸೋಲ್ಡ್ ಬೈ ಫರ್ಮ್, ಸೊ ಅವಾಗ ನಾವು ಇಲ್ಲಿ ಬೈ ಬ್ಯಾಂಕ್ ಆರ್ ಕ್ಯಾಶ್, ಸೊ ಬ್ಯಾಂಕ್ ಆರ್ ಕ್ಯಾಶ್. ಸೊ ಇಲ್ಲಿ ಯಾವ ಅಸೆಟ್ಗಳನ್ನು ಸೋಲ್ಡ್ ಮಾಡಲಾಗಿರುತ್ತೆ, ಅಸೆಟ್ಗಳನ್ನು ಸೋಲ್ಡ್ ಮಾಡಲಾಗಿರುತ್ತೆ ಆ ಅಸೆಟ್ಗಳ ಅಮೌಂಟನ್ನು ನಾವು ತೆಗೆದುಕೊಳ್ತಾ ಹೋಗಬೇಕು. whichever asset are sold by the firm, those are assets to be taken into the realization account. ಆ ಒಂದು ರಿಯಲೈಸೇಷನ್ ಅಕೌಂಟ್ ಅಲ್ಲಿ ತೆಗೆದುಕೊಳ್ಬೇಕು. ಹಾಗೆ ಒಂದು ವೇಳೆ ಲೈಬಿಲಿಟಿಗಳನ್ನು ಔಟ್ಸೈಡ್ ಲೈಬಿಲಿಟಿಗಳನ್ನು ಫರ್ಮ್ ಪೇಡ್ ಮಾಡಿದ್ರೆ ಅವಾಗ ನಾವು ಇಲ್ಲಿ ಟು ಬ್ಯಾಂಕ್ ಆರ್ ಕ್ಯಾಶ್. ಸೊ ಬ್ಯಾಂಕ್ ಆರ್ ಕ್ಯಾಶ್ ಇಲ್ಲಿ ಏನಾಗಿರುತ್ತೆ, ಲೈಬಿಲಿಟೀಸ್ ಪೇಡ್, ಲೈಬಿಲಿಟೀಸ್ ಪೇಡ್. ಸೊ ಇಲ್ಲಿ ಯಾವ ಲೈಬಿಲಿಟೀಸ್ಗಳನ್ನು ಪೇಡ್ ಮಾಡಿದ್ರೆ ಅಂದರೆ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಲೋನ್ ಎಕ್ಸೆಟ್ರಾ, ಆ ಒಂದು ಲೈಬಿಲಿಟಿಗಳನ್ನು ಪೇಡ್ ಮಾಡಿದರೆ ಆ ಎಲ್ಲ ಲೈಬಿಲಿಟಿಗಳ ಪೇಡ್ ಮಾಡಿರುವಂಥ ಅಮೌಂಟನ್ನು ನಾವು ತೆಗೆದುಕೊಳ್ಬೇಕು. ಹಾಗೆ ಒಂದು ವೇಳೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಇತ್ತಂದರೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಪೇಡ್ ಬೈ ದಿ ಫರ್ಮ್, ಸೊ ಯು ಟೇಕ್ ಟು ಬ್ಯಾಂಕ್. ಸೊ ಟು ಬ್ಯಾಂಕ್ ಅಂತ ತೆಗೆದುಕೊಂಡ್ಬಿಟ್ಟು ಎಕ್ಸ್ಪೆನ್ಸಸ್ ಪೇಡ್. ಸೊ ಅಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಪೇಡ್ ಆಗಿರುತ್ತೆ, ಅವಾಗ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅನ್ನು ನಾವು ಕೊಡಬೇಕಾಗುತ್ತೆ. ಇಫ್ ಒಂದು ವೇಳೆ ಅಸೆಟ್ ಅನ್ನ ಪಾರ್ಟ್ನರ್ಸ್ ತೆಗೆದುಕೊಂಡಿದ್ರೆ, ಇಫ್ ಅಸೆಟ್ ಟೇಕನ್ ಓವರ್ ಬೈ ದಿ ಪಾರ್ಟ್ನರ್ಸ್, ಸೊ ಪಾರ್ಟ್ನರ್ಸ್ ತೆಗೆದುಕೊಂಡಿದ್ರೆ ಅವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ account, partners capital account, because asset taken over. ಸೊ ಇಲ್ಲಿ ಯಾವ ಪಾರ್ಟ್ನರ್ಸ್ ಅಸೆಟ್ ಅನ್ನು ತಗೊಂಡಿರ್ತಾನೆ ಆ ಒಂದು ಪಾರ್ಟ್ನರ್ ನೇಮ್ ಅನ್ನ ನಾವು ಮೆನ್ಷನ್ ಮಾಡಬೇಕು, ಅವರಿಗೆ ನಾವು ಈ ಒಂದು ಕ್ರೆಡಿಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇಫ್ ಅಸೆಟ್ ಟೇಕನ್ ಓವರ್ ಮಾಡಿದಾಗ ಈ ರೀತಿ ನಾವು ಎಂಟ್ರಿಯನ್ನು ಪಾಸ್ ಮಾಡ್ತೀವಿ. ಇಫ್ ಲೈಬಿಲಿಟಿ ಇಸ್ ಟೇಕನ್ ಓವರ್ ಬೈ ದಿ ಪಾರ್ಟ್ನರ್ಸ್, ಒಂದು ವೇಳೆ ಲೈಬಿಲಿಟಿಯನ್ನು ಪಾರ್ಟ್ನರ್ ತೆಗೆದುಕೊಂಡಿದ್ರೆ, ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ liability taken over. Liability taken over by the partners. ಒಂದು ವೇಳೆ ಪಾರ್ಟ್ನರ್ಸ್ ಲೈಬಿಲಿಟಿ ತಗೊಂಡಿದ್ರೆ ಆ ಒಂದು ಅಮೌಂಟ್ ಅನ್ನು ನಾವು ಪಾರ್ಟ್ನರ್ಸ್ಗೆ ಡೆಬಿಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ನಾವೇನಂತಂದ್ರೆ ಈ ಒಂದು ಡಿಸಲ್ಯೂಷನ್ ನಲ್ಲಿ ಈ ಒಂದು ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುವಂಥದ್ದು. ಸೊ ಇಲ್ಲಿ ಯಾವ ಸೈಡ್ ಅಮೌಂಟ್ ಜಾಸ್ತಿ ಇರುತ್ತೆ, ಡೆಬಿಟ್ ಸೈಡ್ ಆರ್ ಕ್ರೆಡಿಟ್ ಸೈಡ್. ಸೊ ಕ್ರೆಡಿಟ್ ಸೈಡ್ ನಮಗೆ ಅಮೌಂಟ್ ಜಾಸ್ತಿ ಇರ್ತದೆ, ಮೋರ್ ಕ್ರೆಡಿಟ್ ಸೈಡ್ ಟು ಟೇಕ್ ಫಸ್ಟ್ ದಿಸ್ ಸೈಡ್ ಟೋಟಲ್. ಸೊ ಕ್ರೆಡಿಟ್ ಸೈಡ್ ಅಮೌಂಟ್ ನಮಗೆ ಜಾಸ್ತಿ ಇತ್ತಂದ್ರೆ ಅಲ್ಲಿ ನಮಗೆ ರಿಯಲೈಸೇಷನ್ ಪ್ರಾಫಿಟ್ ಆಗಿರುತ್ತೆ. ಈ
ಒಂದು ರಿಯಲೈಸೇಷನ್ ಪ್ರಾಫಿಟ್ ಅನ್ನ ನಾವು ಈ ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ ಅಷ್ಟು ಜನ ಪಾರ್ಟ್ನರ್ಸ್ಗೆ ನಾವು ಈ ಒಂದು ಅಮೌಂಟ್ ಅನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇಫ್ ಒಂದು ವೇಳೆ ನಮ್ಮ ರಿಯಲೈಸೇಷನ್ ಅಕೌಂಟ್ ಲಾಸ್ ಅನ್ನು ತೋರಿಸ್ತಾ ಇದ್ರೆ, ಇಫ್ ಲಾಸ್ ಆಫ್ ರಿಯಲೈಸೇಷನ್ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಆ ಲಾಸ್ ಅನ್ನ ಅಗ್ರಿಮೆಂಟ್ ರೇಷಿಯೋ ಆರ್ ಈಕ್ವಲ್ ರೇಷಿಯೋದಲ್ಲಿ ಆ ಒಂದು ಲಾಸ್ ಅನ್ನು ನಾವೇನು ಮಾಡಬೇಕಾಗುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಝೆಡ್. ಸೊ ಆ ಒಂದು ಪಾರ್ಟ್ನರ್ಗೆ ಆ ಒಂದು ಲಾಸ್ ಅನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಒಂದು ವೇಳೆ ಪ್ರಾಫಿಟ್ ಇದ್ದಂತಂದ್ರೆ ಆ ಪ್ರಾಫಿಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ರಿಯಲೈಸೇಷನ್ ಅಕೌಂಟ್ ಅನ್ನು ನಾವು ಡಿಸಲ್ಯೂಷನ್ ಅಲ್ಲಿ ಪ್ರಿಪೇರ್ ಮಾಡಬಹುದು. ಸೊ ಸೆಕೆಂಡ್ ಒನ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹೌ ಟು ಪ್ರಿಪೇರ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅನ್ನೋದು. ಸೊ ಅಲ್ಲಿ ಎಷ್ಟು ಜನ, ಇಫ್ ಪ್ರಾಬ್ಲಮ್ ಅಲ್ಲಿ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ ಅಷ್ಟು ಜನರ ಪಾರ್ಟ್ನರ್ಸ್ ಇಂಡಿವಿಜುವಲ್ ಅಕೌಂಟ್ ಹಾಕಬೇಕು. ಇಲ್ಲಾಂದ್ರೆ ಡಬಲ್ ಕಾಲಮ್ ಆರ್ ಟ್ರಿಬಲ್ ಕಾಲಮ್ ಅಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕೊಳ್ಬೇಕಾಗುತ್ತೆ. ಎಸ್ ಯು ಟೇಕ್ ಪ್ರಿಪರೇಷನ್ ಆಫ್ partners capital account. So preparation of partners capital account. So ಅಲ್ಲಿ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ ಅಷ್ಟು ಜನರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಓಪನ್ ಮಾಡಬೇಕು. So you take partners capital account. So debit side and credit side. You take credit side rupees particular yes. So this is a partners capital format. So ಈ ಒಂದು ಡಿಸಲ್ಯೂಷನ್ ಅಕೌಂಟ್ ಅಲ್ಲಿ ಫಸ್ಟ್ ಇಫ್ ಕ್ರೆಡಿಟ್ ಬ್ಯಾಲೆನ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇತ್ತಂದ್ರೆ ಆರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇತ್ತಂದ್ರೆ ಆ ಒಂದು ಕ್ಯಾಪಿಟಲ್ ಅಮೌಂಟ್ ಅನ್ನ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಆ ಒಂದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇದು ಅಸೆಟ್ ಸೈಡ್ ಇರ್ತದೆ. ಇಫ್ ಲಯಬಿಲಿಟಿ ಸೈಡ್, ಸೊ ಲಯಬಿಲಿಟಿ ಸೈಡ್ ಇತ್ತಂದ್ರೆ ನಾವು ಬೈ ಸೈಡ್ ಅಲ್ಲಿ ಮೀನ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ಬ್ರಾಡ್ ಡೌನ್ ಮಾಡ್ಕೋಬೇಕು. ಇಫ್ ಅಸೆಟ್ ಸೈಡ್, ಒಂದು ವೇಳೆ ಅಸೆಟ್ ಸೈಡ್ ಅಲ್ಲಿ ನಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇತ್ತಂದ್ರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳ್ಬಿಟ್ಟು ಆ ಒಂದು ಓಪನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಅನ್ನ ಬ್ರಾಡ್ ಡೌನ್ ಮಾಡ್ಕೊಳ್ಬೇಕು. ಸೊ ಇಫ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್ ರಿಸರ್ವ್, ಇಟ್ ಮೀನ್ಸ್ ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್, ಯಾವುದೇ ರಿಸರ್ವ್ ಇದ್ರೂ ಕೂಡ ಆ ಒಂದು ರಿಸರ್ವ್ ಅನ್ನ ಆ ಒಂದು ರೇಷಿಯೋ ಪ್ರಕಾರ ವಾಟ್ ಈಸ್ ಅಗ್ರಿಮೆಂಟ್, ವಾಟ್ ಈಸ್ ದ ರೇಷಿಯೋ ಆಫ್ ದಿ ಪಾರ್ಟ್ನರ್ಸ್, ಆ ಒಂದು ಪಾರ್ಟ್ನರ್ಸ್ ರೇಷಿಯೋ ಪ್ರಕಾರ ಆ ಒಂದು ರಿಸರ್ವ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು, ಅಲಾಟ್ ಮಾಡ್ಕೋಬೇಕು. ಸೊ ಇಫ್ ಗಿವನ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಒಂದು ವೇಳೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಮ್ಮ ಲಯಬಿಲಿಟಿ ಸೈಡಲ್ಲಿ ಇರ್ತದೆ, ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟಿ ಸೈಡಲ್ಲಿ ಇರ್ತದೆ, ಆ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕ್ರೆಡಿಟ್ ಸೈಡಲ್ಲಿ ನಾವು ತೆಗೆದುಕೊಳ್ಬೇಕು. ಪ್ರಾಫಿಟ್ ಆರ್ ಲಾಸ್ ಅಕೌಂಟ್. ಸೊ ಈ ಒಂದು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಅನ್ನು ಕೂಡ ನಾವು ಈ ಒಂದು ರೇಷಿಯೋ ಪ್ರಕಾರ ಅಲಾಟ್ ಮಾಡ್ಕೊಳ್ಬೇಕಾಗುತ್ತೆ. And then realization profit. If realization account show profit, ಒಂದು ವೇಳೆ realization account ನಮಗೆ ಪ್ರಾಫಿಟ್ ತೋರಿಸ್ತಾ ಇದ್ರೆ ಸೊ ಆ ಒಂದು ಪ್ರಾಫಿಟ್ ಅನ್ನ ನಾವು ಬ್ರಾಡ್ ಡೌನ್ ಮಾಡಬೇಕು. ರಿಯಲೈಸೇಷನ್ ಅಕೌಂಟ್, ಈ ಒಂದು ರಿಯಲೈಸೇಷನ್ ಅಕೌಂಟ್ ಅಂದ್ರೆ ರಿಯಲೈಸೇಷನ್ ಪ್ರಾಫಿಟ್, ಇಟ್ ಈಸ್ ಅ ಪ್ರಾಫಿಟ್ ಇತ್ತಂದ್ರೆ ಆಸ್ ಎ ರೇಷಿಯೋ ಪ್ರಕಾರ ಆ ಒಂದು ಅಮೌಂಟ್ ಅನ್ನ ನಾವು ತೆಗೆದುಕೊಳ್ಬೇಕು. ಸೊ ಒಂದು ವೇಳೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಮ್ಮ ಅಸೆಟ್ ಸೈಡ್ ಇಲ್ಲ ಅಂತಂದ್ರೆ
ಬ್ಯಾಲೆನ್ಸ್ ಶೀಟಲ್ಲಿ ಅಸೈಡ್ ಸೈಡಲ್ಲಿ ಇತ್ತಂದರೆ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ಏನು ಮಾಡಬೇಕು, ಟ್ರಾನ್ಸ್ಫರ್ ಮಾಡ್ಬೋದು, ಪ್ರಾಫಿಟ್ ಆರ್ ಲಾಸ್. ಸೊ ಈ ಅಮೌಂಟನ್ನು ಆ್ಯಸ್ ಎ ರೇಷೋ ಪ್ರಕಾರ ಅಲಾಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ರಿಯಲೈಸೇಷನ್ ಅಕೌಂಟು ಒಂದು ವೇಳೆ ಲಾಸನ್ನು ತೋರಿಸ್ತಾ ಇತ್ತು ಅಂದರೆ, ಸೊ ಲಾಸ್ ಇತ್ತಂದರೆ ಆ ಒಂದು ಲಾಸನ್ನು ಕೂಡ ನಾವು ಇಲ್ಲಿಗೆ ತೆಗೆದುಕೊಂಡು ಬರಬೇಕಾಗುತ್ತೆ. ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲಿ ಕೂಡ ನಾವೇನಂತಂದರೆ ಯಾವ ಸೈಡಲ್ಲಿ ಅಮೌಂಟ್ ಜಾಸ್ತಿ ಇದೆ, ವಿಚ್ ಸೈಡ್ ಅಮೌಂಟ್ ಈಸ್ ಅ ಮೋರ್. ಸೊ ಇಲ್ಲಿ ಡೆಬಿಟ್ ಸೈಡ್ ಇದ್ದರೆ ನಾವು ಮೊದಲು ಡೆಬಿಟ್ ಸೈಡಲ್ಲಿ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಒಂದು ವೇಳೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಅಂತಂದರೆ ಕ್ರೆಡಿಟ್ ಸೈಡಲ್ಲಿ ಅಮೌಂಟನ್ನು ಫಸ್ಟ್ ಟೋಟಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ಜಾಸ್ತಿ ಇತ್ತು, ಸೊ ಅವಾಗ ನಾವು ಏನು ಮಾಡಬೇಕಾಗುತ್ತೆ, ಈ ಸೈಡಲ್ಲಿ ಅಕೌಂಟನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು ಕ್ಯಾಶ್ ಆರ್ ಬ್ಯಾಂಕ್. ಸೊ ನಮ್ಮ ಪ್ರಾಬ್ಲಮಲ್ಲಿ ಕ್ಯಾಶ್ ಕೇಳಿದರೆ ಕ್ಯಾಶು, ಅಥವಾ ನಮ್ಮ ಟ್ರಾನ್ಸಾಕ್ಷನ್ಗಳು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದ್ರೆ ಕ್ಯಾಶಲ್ಲಿ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದ್ದರೆ ಬ್ಯಾಂಕಲ್ಲಿ ನಾವು ಬ್ಯಾಂಕ್ ಅಕೌಂಟ್. ಇಲ್ಲ ಅಂತಂದರೆ ಕ್ವಶನ್ನಲ್ಲಿ ಏನು ಕೇಳಿರ್ತಾರೆ, ಬ್ಯಾಂಕ್ ಅಂದರೆ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಅಂತ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತಂದರೆ ಕ್ಯಾಶ್ ಅಕೌಂಟನ್ನು ಹಾಕ್ಕೊಳ್ಳಿ. ಸೊ ಇದು ಏನಂತಂದರೆ ಈ ಒಂದು ಲಾಸ್ಟಲ್ಲಿ ಈ ಅಮೌಂಟನ್ನು ನಾವು ಪಾರ್ಟ್ನರ್ಸ್ಗೆ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಕ್ರೆಡಿಟ್ ಸೈಡ್ ಅಮೌಂಟ್ ಮೋರ್ ಇದ್ದಾಗ, ಸೊ ಅದೇ ಡೆಬಿಟ್ ಸೈಡ್ ಮೋರ್ ಇತ್ತಂದರೆ ಅವಾಗ ಕೂಡ ನಾವು ಕ್ಯಾಶ್ ಆರ್ ಬ್ಯಾಂಕ್. ಸೊ ಈ ಅಮೌಂಟನ್ನು ನಾವು ಈ ಒಂದು ಪಾರ್ಟ್ನರ್ಸಿಂದ ನಾವು ರಿಸೀವ್ ಮಾಡ್ಕೊತೀವಿ. ಇಲ್ಲಿ ಡೆಬಿಟ್ ಸೈಡ್ ಇತ್ತಂತಂದರೆ ಪಾರ್ಟ್ನರ್ಸ್ಗೆ ಪೇ ಮಾಡಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡುವಂಥದ್ದು. ಆ್ಯಂಡ್ ಲಾಸ್ಟು ಕ್ಯಾಶ್ ಅಕೌಂಟ್. Last account is the cash account. So take preparation of cash account, cash or bank account. Rupees particulars rupees particulars. So first preparation of the cash or bank account. So preparation of the cash or bank account, ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಏನು ಕ್ಯಾಶ್ ಆರ್ ಬ್ಯಾಂಕ್ ಅಮೌಂಟ್ ಇದೆ ಆ ಅಮೌಂಟನ್ನು ನಾವು ಈ ಕ್ಯಾಶ್ ಅಕೌಂಟ್ಗೆ ಬ್ರಾಡ್ ಡೌನ್ ಮಾಡಿಕೊಳ್ಬೇಕಾಗುತ್ತೆ. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಸೊ ಸೆಕೆಂಡ್ ಟು ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್ ಇಟ್ ಮೀನ್ಸ್ ಅಸೆಟ್ಸ್ ಸೋಲ್ಡ್. ಸೊ ಏನು ಅಸೆಟ್ ಸೋಲ್ಡ್ ಮಾಡಿರ್ತೀವಿ ಆ ಅಮೌಂಟನ್ನು ಇಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಟು ಟೇಕ್ ಬೈ ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಪೇಡ್. ಸೊ ಇಲ್ಲಿ ಏನು ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಔಟ್ಸೈಡ್ ಲಯಬಿಲಿಟಿಗಳನ್ನು ಪೇ ಮಾಡಿರ್ತೀವಿ ಆ ಲಯಬಿಲಿಟಿ ಅಮೌಂಟನ್ನು ಇಲ್ಲಿ ತೆಗೆದುಕೊಳ್ಳುವಂಥದ್ದು ಬೈ. ಸೊ ಹಾಗೆ ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್. ಸೊ ಇಲ್ಲಿ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಏನು ಎಕ್ಸ್ಪೆನ್ಸಸ್ ಪೇ ಮಾಡಿರ್ತೀವಿ ಇಟ್ ಮೀನ್ಸ್ ಡೆಬಿಟ್ ಸೈಡಲ್ಲಿ ಇರುತ್ತೆ, ನಾವು ಬ್ಯಾಂಕ್ ಅಕೌಂಟಲ್ಲಿ ಅದನ್ನು ಕ್ರೆಡಿಟ್ ಸೈಡಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಸೊ ಹಾಗೆ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ನಾವು ಪಾರ್ಟ್ನರ್ಸ್ಗೆ ಕ್ಯಾಶ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ರೆ ಸೊ ಆ ಪೇಮೆಂಟ್ ಅಮೌಂಟನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಕೊಡಬೇಕಾಗುತ್ತೆ. ಹಾಗೆ ಟು ಪಾರ್ಟ್ನರ್ಸ್
ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಪಾರ್ಟ್ನರ್ಸ್ ಕಡೆಯಿಂದ ನಾವು ಅಮೌಂಟನ್ನು ರಿಸೀವ್ ಮಾಡ್ತಾ ಇದ್ರೆ ಅಲ್ಲಿ ಪಾರ್ಟ್ನರ್ಸ್ ಅಕೌಂಟು ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಇತ್ತಂದರೆ ನಾವಿಲ್ಲಿ ಕ್ಯಾಶ್ ಅಕೌಂಟಲ್ಲಿ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತೆಗೆದುಕೊಳ್ಬೇಕಾಗುತ್ತೆ. ಇಫ್ ಪಾರ್ಟ್ನರ್ಸ್ ಲೋನ್ ಪೇ, ಇಫ್ ಪಾರ್ಟ್ನರ್ಸ್ ಲೋನ್ ಇತ್ತಂದರೆ, ಸೊ ಪಾರ್ಟ್ನರ್ಸ್ ಲೋನ್ ಇತ್ತಂದರೆ ಈ ಪಾರ್ಟ್ನರ್ಸ್ ಲೋನ್ ಪೇ, ಸೊ ಇಲ್ಲಿ ಪಾರ್ಟ್ನರ್ಸ್ ಲೋನ್ ಅನ್ನು ನಾವು ಪೇ ಮಾಡಿಬಿಟ್ರೆ ಈ ಒಂದು ಕ್ಯಾಶ್ ಅಕೌಂಟ್ ಶುಡ್ ಬಿ ಈಕ್ವಲ್ ಆಗಬೇಕಾಗುತ್ತೆ. ಸೊ ಎರಡೂ ಕಡೆ ನಮ್ಮ ಕ್ಯಾಶ್ ಅಕೌಂಟ್ ಟ್ಯಾಲಿ ಆಯಿತಂದರೆ ನಾವು ಮಾಡಿರುವಂತಹ ಕ್ಯಾಶ್ ಅಕೌಂಟ್ ಆ್ಯಂಡ್ ರಿಯಲೈಸೇಷನ್ ಅಕೌಂಟ್ ಟೋಟಲಿ ಕರೆಕ್ಟ್ ಆಗಿರುತ್ತೆ. ಇಫ್ ಇಂಬ್ಯಾಲೆನ್ಸ್ ಆಯ್ತಂದರೆ ನಾವು ಮಾಡಿರುವಂತಹ ರಿಯಲೈಸೇಷನ್ ಅಕೌಂಟ್ ಏನಾಗಿರುತ್ತೆ ಅಲ್ಲಿ ಎಲ್ಲೋ ಒಂದು ಕಡೆ ರಾಂಗ್ ಆಗಿರುತ್ತಂತೆ ನಾವು ಕೊಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಪ್ರಿಪ್ರೇಷನ್ ಆಫ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಕ್ಯಾಶ್ ಅಕೌಂಟ್ ಇನ್ ದ ರೆಸಲ್ಯೂಷನ್ ಆಫ್ ಪಾರ್ಟ್ನರ್ಸ್. ಈ ರೀತಿಯಾಗಿ ನಮ್ಮಲ್ಲಿ ಈ ಒಂದು ಅಕೌಂಟ್ಗಳನ್ನು ಪ್ರಿಪೇರ್ ಮಾಡಬೇಕಾಗುತ್ತಾ, ನಾವು ಪ್ರಾಬ್ಲಮಲ್ಲಿ ಯಾವ ರೀತಿಯಾಗಿರ್ತವೆ ಆ ರೀತಿಯಲ್ಲಿ ನಾವು ಈ ಒಂದು ಅಕೌಂಟ್ಗಳನ್ನು ನಾವು ಪ್ರಿಪೇರ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಸ್ಪಾನ್ಸರ್ಡ್ ಬೈ ಸೂರ್ಯ ಎಂಟರ್ಪ್ರೈಸಸ್, ಸತ್ಕಾರ್ ಹೋಟೆಲ್ ಹತ್ತಿರ ಸಿಂಧನೂರು. ನಮ್ಮಲ್ಲಿ ಎಲ್ಲ ರೀತಿಯ ಬರ್ತ್ಡೇ ಹಾಗೂ ಮದುವೆ ಸಮಾರಂಭಕ್ಕೆ ಬೇಕಾಗುವ ಉಪಯೋಗಿಸಿ ಎಸೆಯುವ ಸಾಮಗ್ರಿಗಳು ಹಾಗೂ ಪರ್ಫ್ಯೂಮ್ಗಳು ದೊರೆಯುತ್ತವೆ.